ಇನ್ನು ಬಳ್ಳಾರಿ ಬ್ಯಾನರ್ ಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಪೊಲೀಸರು ಸ್ಥಳ ಮಹಾಜರನ್ನು ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ದೂರು ಕೊಟ್ಟಿದ್ರು. ಹೀಗಾಗೇನು ಅಂತಂದರೆ ಪೊಲೀಸರು ಬಂದು ಸ್ಥಳ ಮಹಾಜರನ್ನು ಮಾಡಿದ್ದಾರೆ. ಏಕೆಂದರೆ ಒಂದಾದ ಮೇಲೆ ಒಂದು ಗುಂಡುಗಳು ಸಿಗ್ತಾ ಇರೋದು, ಅಲ್ಲಿ ಬಡಿಗೆಗಳಿದ್ವು, ಸ್ಟಿಕ್ಗಳಿದ್ವು ಅನ್ನೋದು, ಇದೆಲ್ಲದರ ನಡುವೆ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಕರ್ಕೊಂಬಂದು ಸ್ಥಳ ಮಹಾಜರು ಮಾಡಿಸ್ತಾ ಇದ್ದಾರೆ. ಇನ್ನು ಕೊಲೆ ಯತ್ನ, ಗುಂಪುಗಾರಿಕೆ ಬಗ್ಗೆ ತನಿಖಾಧಿಕಾರಿಗಳು ಸಾಕ್ಷ್ಯ ಕೂಡ ಕೇಳಿದ್ದಾರೆ. ಈ ಬ್ಯಾನರ್ ಹಾಕಿದ ಸ್ಥಳ, ಘಟನಾ ಸ್ಥಳ, ಎಲ್ಲಿಂದ ಗುಂಡು ಹಾರಿತು, ಎಷ್ಟು ಜನ ಸೇರಿದ್ರು, ಎಷ್ಟು ಸುತ್ತು ಗುಂಡು ಹಾರಿತು, ಈಗಾಗಲೇ ಹೇಳ್ಯಾರೆ ರೆಡ್ಡಿ. 8 ಬಾರಿ 8 ಸುತ್ತು ಗುಂಡನ್ನು ಹಾರಿಸಲಾಯಿತು. ನಮ್ಮ ಮನೆಯೇ ಟಾರ್ಗೆಟ್ ಮಾಡಿ, ನನ್ನನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಗುಂಡು ಹಾರಿಸಿದರು. ನಮಗೆ ಝಡ್ ಕ್ಯಾಟಗರಿ ಶ್ರೇಣಿಯ ರಕ್ಷಣೆ ಕೊಡಿ ಅಂತ ಕೂಡ ಅವ್ರು ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ದೇಶದ ಗೃಹ ಸಚಿವರಿಗೆ, ಅಮಿತ್ ಶಾ ಅವರಿಗೆ. ತನಿಖಾಧಿಕಾರಿ ಅಯ್ಯನಗೌಡ ಜನಾರ್ದನ್ ರೆಡ್ಡಿ ಅವರನ್ನು ಸ್ಥಳಕ್ಕೆ ಕರ್ಕೊಂಬಂದು ಅಲ್ಲಿ ಏನು ಎತ್ತ ಅದರೆಲ್ಲ ವಿವರಗಳನ್ನು ಪಡ್ಕೊಂಡ್ರು. ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಈ ಜನಾರ್ದನ್ ರೆಡ್ಡಿ ಅವರಿಗೆ ನೋಟಿಸನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ.